ಎಸ್ ಹೌದು, ಶ್ರುತಿ ಮೇಡಮ್ ಅವರಿದ್ರು, ಜೊತೆಗೆ ಸಾಧು ಸರ್ ಇದ್ರು, ನಂತರ ಕೋಮಲ್ ಸರ್ ಇರ್ತಾರೆ. ಸೊ ಎಲ್ಲರ ಮುಂದೆ ಒಂದು ಡಿಸ್ಕಷನ್ ಆಗುತ್ತೆ. ಪ್ರತಾಪ್ ಅವರು ನಾನು ಬರೋಲ್ಲ, ನನಗೆ ಕೆಲಸ ಉಂಟು, ಜೊತೆಗೆ ನಾನು ಕಾಮಿಡಿ ಮಾಡ್ತಾ ಕೂತ್ಕೊಂಡ್ರೆ ನನ್ನನ್ನು ಟ್ರೋಲ್ ಮಾಡಿಬಿಡ್ತಾರೆ, ಕಾಮಿಡಿಗೊಳಗಾಗ್ಬಿಡ್ತೀನಿ. ಸೊ ಈಗಿರುವಂಥ ಕಾರಣಕ್ಕೆ ನಾನು ಇಲ್ಲಿಂದ ಅಂದರೆ ಔಟ್ ಆಗ್ತಾ ಇದ್ದೀನಿ, ಹೊರಗಡೆ ಹೋಗ್ತಾ ಇದ್ದೀನಿ ಅನ್ನುವಂಥ ಮಾತನ್ನ ಪ್ರತಾಪ್ ಅವರು ಕೂಡ ತಿಳಿಸಿಯೇ ಇದರಿಂದ ಕಿಚ್ಚಿಗಿಲಿಗಿಲಿ ಶೋಯಿಂದ ಆಚೆ ಬಂದಿರೋದು. ಅದಕ್ಕೋಸ್ಕರನೇ ನೋಡ್ತಾ ಇರ್ಬೋದು, ಈ ವಾರವೂ ಕಾಣಿಸ್ಕೊಳ್ಳಿಲ್ಲ, ಕಳೆದ ವಾರವೂ ಕೂಡ ಕಾಣಿಸ್ಕೊಂಡಿಲ್ಲ. ಏನಕ್ಕೆ ಅಂದರೆ ಅವರಿಗೆ ಒಂದು ಕಾಮಿಡಿ ಶೋಲಿ ಇರೋಕ್ಕೆ ಇಷ್ಟವಾಗ್ತಿಲ್ವಂತಂದ್ರೆ ನಟನೆ ಮಾಡೋಕ್ಕೆ, ಕಾಮಿಡಿ ನಟನೆ ಮಾಡೋಕ್ಕೆ ಇಷ್ಟವಾಗ್ತಿಲ್ವಂತೆ. ಆ್ಯಕ್ಟಿಂಗ್ ಬೇರೆ ರೀತಿ ಆ್ಯಕ್ಟಿಂಗ್ ಇದ್ರೆ ಮಾಡ್ತಿರೋರಂತ, ಆದರೆ ಕಾಮಿಡಿ ಸ್ಕಿಟ್ಗಳು ಮಾಡೋಕ್ಕೆ ಅವ್ರಿಗೆ ಇಷ್ಟವಾಗ್ತಿಲ್ಲ, ಡ್ಯುವೆಲ್ ಮೈಂಡೆಡ್ ಆಗ್ತಿದೆ. ಜೊತೆಗೆ ಕೆಲಸದ ಒತ್ತಡ ಇದೆಯಂತೆ, ಬೇರೆ ಒಂದು ಕೆಲಸವನ್ನು ಕೂಡ ಒಪ್ಕೊಂಡಿದ್ದಾರೆ ಅಂತೆ, ಪ್ರಾಜೆಕ್ಟ್ ಇದೆಯಂತೆ, ಅದನ್ನೆಲ್ಲ ಮಾಡಬೇಕಂತೆ ಡ್ರೋನ್ ವಿಚಾರವಾಗಿ. ಅದಕ್ಕೋಸ್ಕರ ಕಂಪ್ಲೀಟ್ ಆಗಿ ಒಂದು ಶೋ ಇಂದ ಕೂಡ ಹೊರಗಡೆ ಬಂದಿದ್ದಾರೆ ಎನ್ನಲಾಗಿದೆ. ನಾನಿಲ್ಲಿ ಇರೋದಿಲ್ಲ ಎನ್ನುವಂಥ ಮಾತನ್ನು ಕೂಡ ತಿಳಿಸಿ, ರಿಹರ್ಸಲ್ಸ್ಗೂ ಕೂಡ ಬಡಲ್ಲ ಎನ್ನುವಂಥ ಮಾತನ್ನು ತಿಳಿಸಿ ಆಚೆ ಹೊರಟೋಗಿದ್ದಾರೆ ಎನ್ನುವಂಥ ಮಾತುಗಳು ಕೂಡ ಈಗ ಕೇಳಿ ಬರ್ತಿದೆ. ಪ್ರತಾಪ್ ಅದ್ಭುತವಾದಂಥ ವ್ಯಕ್ತಿ, ಅದರಲ್ಲಿ ನೋ ಡೌಟ್. ಆದರೆ ಅವರಿಗೆ ಇಷ್ಟವಾಗ್ತಿಲ್ಲ, ಒಂದು ಕಾಮಿಡಿ ಟ್ರೋಲ್ ಆಗ್ಬಿಡ್ತೀನಿ ಅನ್ನುವಂಥ ಭಯ ಕೂಡ ಒಂದು ಕಡೆ ಇದೆಯಂತೆ. ಸೊ ಅದಕ್ಕೋಸ್ಕರ ಪ್ರತಾಪ್ ಅವರು ಗಿಚ್ಚಿ ಗಿಲಿಗಿಲಿ ಈ ಶೋ ಇಂದ ಆಚೆ ಬಂದಿದ್ದಾರೆ ಎನ್ನಲಾಗಿದೆ.